ಪಶ್ಚಿಮ ಕರಾವಳಿಯಲ್ಲಿ ಬಿಪರ್ಜಾಯ್ ಆರ್ಭಟ ಹಿನ್ನೆಲೆಯಲ್ಲಿ ಬಿಪರ್ಜಾಯ್ ಚಂಡಮಾರುತ ಎದುರಿಸುವುದಕ್ಕೆ ಕೇಂದ್ರ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆಯನ್ನ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಿಪತ್ತು ನಿರ್ವಹಣಾ ಅಧಿಕಾರಿಗಳ ಜೊತೆ ಅಮಿತ್ ಶಾ ಅವರು ಸಭೆಯನ್ನ ಮಾಡ್ತಾ ಇದ್ದು ಮಹತ್ವದ ಸಭೆ ಇದು. ಮಧ್ಯಾಹ್ನ 3 ಗಂಟೆಗೆ ಗುಜರಾತ್ ಸಿಎಂ ಸಂಸದರ ಜೊತೆಗೆ ಅಮಿತ್ ಶಾ ಸಭೆಯನ್ನ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪತ್ತು ನಿರ್ವಹಣೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಕೇಂದ್ರ ಮಾಡಿಕೊಳ್ತಾ ಇದ್ದು ಚಂಡಮಾರುತವನ್ನ ಎದುರಿಸೋದಕ್ಕೆ ಸರ್ವ ಸನ್ನದ್ಧ ಆಗೋದಕ್ಕೂ ಕೂಡ ಅಧಿಕಾರಿಗಳ ಸಭೆಯಲ್ಲಿ ಹೇಳಲಾಗಿದೆ. ದೆಹಲಿಯಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಅಮಿತ್ ಶಾ ಅವರು. ವಿಪತ್ತು ನಿರ್ವಹಣಾ ಅಧಿಕಾರಿಗಳ ಜೊತೆ ಈಗ ಮಹತ್ವದ ಸಭೆ ನಡೀತಾ ಇದ್ದು, ಯಾಕಂದ್ರೆ ಈ ಒಂದು ಚಂಡಮಾರುತದ ಅಬ್ಬರ ಆರ್ಭಟ ಬಹಳ ಜೋರಾಗಿದೆ. ಅತ್ಯಂತ ದೀರ್ಘ ಅವಧಿಯ ಚಂಡಮಾರುತ ಅಂತಾನೆ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದರ ಪ್ರಭಾವ ಇನ್ನೂ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಒಂದ್ ಕಡೆ ಆರಂಭ ಆದಾಗ ಬಹಳ ತೀವ್ರತೆಯನ್ನ ಹೊಂದಿತ್ತು, ಆ ನಂತರ ಸ್ವಲ್ಪ ಕಡಿಮೆ ಆಗಿತ್ತು ಪ್ರಭಾವ. ಆದ್ರೆ ಈಗ ಮತ್ತೆ ಅದರ ಪರಿಣಾಮಗಳು ಕೂಡ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತಗಳ ಆಗದ ಹಾಗೆ ಕ್ರಮವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಈಗ ಸಭೆಯನ್ನ ನಡೆಸಲಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಬಹಳ ದೀರ್ಘಕಾಲದ ಬಿಪರ್ಜಾಯ್ ಚಂಡಮಾರುತ ಅಂತಾನೆ ಇದನ್ನ ಹೇಳಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದರ ಪ್ರಭಾವ ಇನ್ನೂ ಕೂಡ ಕೆಲವು ದಿನ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ. ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಇವತ್ತಿನ ಈ ಸಭೆ ಎಷ್ಟು ಮಹತ್ವವನ್ನ ಪಡ್ಕೊಂಡಿದೆ ಸಿದ್ಧತೆಗಳ ಹಿನ್ನೆಲೆಯಲ್ಲಿ? ನವಿತಾ, ಈ ಚಂಡಮಾರುತ ನಿಜಕ್ಕೂ ಹೇಳೋದಾದ್ರೆ ಬಿಪರ್ಜಾಯ್ ಅಲ್ಲ, ಬದಲಾಗಿ ಶಾಕ್. ಯಾಕಂದ್ರೆ ಎರಡು ದೇಶಗಳು, ಪಾಕಿಸ್ತಾನದ ಕರಾಚಿ, ಸಿಂಧ್, ಭಾರತದ ಗುಜರಾತ್ ಪ್ರಾಂತ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅನಾಹುತವನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿದಾವೆ ಅಂತೇಳಿ ಹೇಳಲಾಗ್ತಿರ್ತಕ್ಕಂಥ ಚಂಡಮಾರುತ ಇದೆ. ಈಗ ಆಲ್ರೆಡಿ ನಾವು ಗಮನಿಸ್ತಾ ಇದ್ದೀವಿ, ಪಾಕಿಸ್ತಾನದ ಕರಾಚಿಗೆ ಇದು ಎಂಟ್ರಿ ಆಗ್ತಿದ್ದಾಗೆ ಅಲ್ಲಿ 35ರಿಂದ 40 ಜನ ಸಾವನ್ನಪ್ಪಿದ್ದಾರೆ. ಸಾಕಷ್ಟು 80,000ಕ್ಕೂ ಅಧಿಕ ಜನರನ್ನ ಸ್ಥಳಾಂತರ ಮಾಡಿದ್ದಾರೆ. ಇನ್ನೂ 35,000 ಜನರನ್ನ ಸ್ಥಳಾಂತರ ಮಾಡೋದಕ್ಕೆ ಅಲ್ಲಿಯ ಒಂದು ವ್ಯವಸ್ಥೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಈಗ ಆ ಚಂಡಮಾರುತ ಕರಾಚಿಯಿಂದ ಸಿಂಧ್ ಪ್ರಾಂತ್ಯಕ್ಕೆ ಎಂಟ್ರಿ ಆಗ್ತಾ ಇದೆ. ಸಿಂಧ್ ಪ್ರಾಂತ್ಯದಲ್ಲೂ ಕೂಡ ಭೀಷಣವಾಗಿರ್ತಕ್ಕಂಥ ಮಳೆ ಬರುತ್ತೆ, ಅಲ್ಲೂ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಸಿಂಧ್ನಿಂದ ನೇರವಾಗಿ ಅದು ಎಂಟ್ರಿ ಆಗೋದೇ ಭಾರತದ ಗುಜರಾತ್ ಪ್ರಾಂತ್ಯಕ್ಕೆ, ಗುಜರಾತ್ನ ಕರಾವಳಿ ಪ್ರದೇಶಕ್ಕೆ ಎಂಟ್ರಿ ಕೊಡುತ್ತೆ. ಅಲ್ಲಿಂದ ಅದು ಯಾವಾಗ ಒಳನಾಡನ್ನು ಪ್ರವೇಶ ಮಾಡೋದಕ್ಕೆ ಶುರು ಮಾಡುತ್ತೋ, ಹೀಗಾಗಿ ಸಹಜವಾಗಿ ಭೀಷಣವಾಗಿರ್ತಕ್ಕಂಥ ಮಳೆ, ಭೀಕರವಾಗಿರ್ತಕ್ಕಂಥ ಗಾಳಿ, ಜೊತೆಗೆ ಜನಜೀವನ ಅಸ್ತವ್ಯಸ್ತಗೊಳಿಸುವಂಥದ್ದು, ಕುಡಿಯುವ ನೀರಿನ ವ್ಯವಸ್ಥೆಗೆ ತೊಂದರೆ ಉಂಟು ಮಾಡುವಂಥದ್ದು, ಆಹಾರ ವ್ಯವಸ್ಥೆಗೆ ತೊಂದರೆಯನ್ನು ಉಂಟು ಮಾಡುವಂಥದ್ದು, ಔಷಧಿ ವ್ಯವಸ್ಥೆ ಮತ್ತು ಚಿಕಿತ್ಸೆಗೆ ಕೂಡ ತೊಂದರೆ ಉಂಟು ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಇದೇ ಕಾರಣದಿಂದಾಗಿ ಅಮಿತ್ ಶಾ ಅವರು ಇವತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಯೂನಿಟ್ನ ಒಂದು ಉನ್ನತ ಮಟ್ಟದ ಸಭೆಯನ್ನ ನಡೆಸಿದ್ದಾರೆ. ನಿನ್ನೆ ತಾನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಸಭೆಯನ್ನ ನಡೆಸಿ ಸಪ್ತ ಸೂತ್ರಗಳನ್ನ ಕೊಟ್ಟಿದ್ರು. ಯಾವ ರೀತಿಯಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು, ಹೇಗೆ ಜನರನ್ನ ಸ್ಥಳಾಂತರ ಮಾಡೋದಿರ್ಬೋದು, ಜನಜೀವನ ಅಸ್ತವ್ಯಸ್ತವಾಗದಾಗೆ ನೋಡ್ಕೊಳ್ಳುವಂಥದ್ದಿರ್ಬೋದು, ಅನ್ನ ನೀರನ್ನ ಪೂರೈಕೆ ಮಾಡುವಂಥದ್ದು, ಔಷಧಿ ವ್ಯವಸ್ಥೆಯನ್ನ ನೋಡಿಕೊಳ್ಳುವಂಥದ್ದು, ಆಸ್ಪತ್ರೆಯನ್ನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡುವಂಥದ್ದು, ಮೊಬೈಲ್ ಆಸ್ಪತ್ರೆಗಳನ್ನ ಮೇಂಟೈನ್ ಮಾಡೋ ರೀತಿಯಾಗಿ, ಜೊತೆಗೆ ಸ್ಪೀಡ್ ಬೋಟ್ಗಳನ್ನ ನಿಯೋಜನೆ ಮಾಡುವಂಥದ್ದು, ಹಡಗುಗಳನ್ನ ನಿಯೋಜನೆ ಮಾಡುವಂಥದ್ದು, ಜೊತೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಯೂನಿಟ್ NDRF ಅವುಗಳನ್ನು ಕೂಡ ಒಂದು ಡೆಪ್ಲಾಯ್ ಮಾಡೋದಕ್ಕೆ ನಿನ್ನೆ ಪ್ರಧಾನಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಅಮಿತ್ ಶಾ ಅವರು ಉನ್ನತ ಮಟ್ಟದ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲೂ ಕೂಡ ಪ್ರಧಾನಿಗಳು ಹೇಳಿರ್ತಕ್ಕಂಥ ಸಪ್ತ ಸೂತ್ರಗಳ ಜೊತೆಗೆ ಮತ್ತೆ ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನೋ ವಿಷಯದ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥ ಚರ್ಚೆಗಳು ಆಗ್ತಾ ಇದಾವೆ. ಯಾಕಂದ್ರೆ ಗುಜರಾತ್ ಅದು ಪ್ರವೇಶ ಮಾಡುತ್ತೆ ಅಂದ್ರೆ ಆ ಚಂಡಮಾರುತ ಗುಜರಾತಿಗೆ ಸೀಮಿತವಾಗುವುದಿಲ್ಲ, ಬದಲಾಗಿ ಗುಜರಾತ್ನಿಂದ ಭಾರತಕ್ಕೆ ಎಂಟ್ರಿ ಕೊಡುತ್ತೆ. ಅಲ್ಲಿಂದ ರಾಜಸ್ಥಾನ, ಜೈಪುರವರೆಗೂ ಕೂಡ ಇದು ಎಂಟ್ರಿ ಕೊಡುವಂತ ಸಾಧ್ಯತೆಗಳಿದಾವೆ. ಅಲ್ಲಿ ಎಲ್ಲ ಕಡೆನೂ ಭೀಕರವಾಗಿರ್ತಕ್ಕಂಥ ಭೀಷಣವಾಗಿರ್ತಕ್ಕಂಥ ಮಳೆ ಬರುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಎರಡೂ ರಾಜ್ಯಗಳ ಜೊತೆಯಲ್ಲೂ ಕೂಡ ಮಾತುಕತೆಗಳನ್ನ ನಡೆಸಲಾಗ್ತಾ ಇದೆ. ಕರ್ನಾಟಕದ ಮೇಲೆ ಪ್ರಭಾವ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ ಹೇಳಿ ಸದ್ಯದ ಮಟ್ಟಿಗೆ ಗಮನಿಸೋದಾದ್ರೆ ಕರ್ನಾಟಕದ ಮೇಲೆ ನೇರವಾದಂಥ ಪರಿಣಾಮವನ್ನು ಬೀರುವಂಥ ಸಾಧ್ಯತೆಗಳಿಲ್ಲ ನವಿತಾ. ಬದಲಾಗಿ ಈ ಒಂದು ಯಾವಾಗ ಈ ಗುಜರಾತ್ ಮತ್ತು ಮಹಾರಾಷ್ಟ್ರಕ್ಕೆ ತಕ್ಕ ಮಟ್ಟದ, ಮುಂಬೈಗೆ ತಕ್ಕ ಮಟ್ಟದ ಪ್ರಭಾವವಿರುತ್ತೆ, ಅದರ ಒಂದು ಚದುರಿದ ಪ್ರಭಾವ ಅಂದರೆ ಅದರದ ಒಂದು ಡಿಸ್ಪರ್ಸ್ ಆಗಿರ್ತಕ್ಕಂಥ ಪ್ರಭಾವ ಭಾರತದ ಕರಾವಳಿ ಅಂದರೆ ಈಗ ಕರ್ನಾಟಕದ ಕರಾವಳಿಯಲ್ಲೂ ಕೂಡ ಕಂಡು ಬರುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ನೇರವಾದಂಥ ಪರಿಣಾಮಗಳು ಕರ್ನಾಟಕದ ಮೇಲೆ ಆಗ್ತಾ ಇಲ್ಲ. ಆದರೆ ಚಂಡಮಾರುತಕ್ಕೆ ಹೇಗೆ ಗಡಿ ಇರೋದಿಲ್ಲೋ ಅದೇ ರೀತಿಯಾಗಿ ಇದರ ಒಂದು ಪರಿಣಾಮಗಳಿಗೂ ಕೂಡ ಗಡಿ ಇರೋದಿಲ್ಲ. ಬದಲಾಗಿ ತಕ್ಕ ಮಟ್ಟದ ಒಂದಿಷ್ಟು ಪರಿಣಾಮಗಳು, ಅದರಲ್ಲೂ ಕೂಡ ಸಮುದ್ರ ಉಬ್ಬರ ಆಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ. ಯಾಕಂದ್ರೆ ಸಮುದ್ರದ ಮಟ್ಟದಲ್ಲಿ ಭೀಕರವಾಗಿರ್ತಕ್ಕಂಥ ಮಳೆ ಆಗ್ತಿದ್ದಾಗ, ಗಾಳಿ ಬೀಸಿದಾಗ ಸಹಜವಾಗಿ ಅದು ಗುಜರಾತ್ನ ಕೋಸ್ಟಲ್ ಅಲ್ಲಿ ಅದರ ನೇರ ಪರಿಣಾಮ ಕಂಡು ಬರುತ್ತೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಅದರ ತಕ್ಕ ಮಟ್ಟದ ಪರಿಣಾಮ ಕಂಡು ಬರುತ್ತೆ. ಕರ್ನಾಟಕದ ಕರಾವಳಿಯಲ್ಲೂ ಕೂಡ ತಕ್ಕ ಮಟ್ಟದ ಪರಿಣಾಮಗಳು ಕಂಡು ಬರುವಂತಹ ಸಾಧ್ಯತೆಗಳಿದಾವೆ. ಹೀಗಾಗಿ ಸದ್ಯಕ್ಕೆ ಈಗ ಸಮುದ್ರಕ್ಕೆ ಇಳಿಯುವಂಥದ್ದನ್ನು ಅವಾಯ್ಡ್ ಮಾಡ್ಕೊಳ್ಳುವಂಥದ್ದು, ಯಾರಾದರೂ ಟೂರಿಸ್ಟ್ಗಳು ಹೋಗಿದ್ರೆ ಅಲ್ಲಿ ಸ್ವಿಮ್ಮಿಂಗ್ ಅನ್ನ ಮಾಡೋದು ಅಥವಾ ನೀರಿನಲ್ಲಿ ಆಟ ಆಡುವಂಥದ್ದು ಏನಾದರೂ ಮನಸ್ಸಿದ್ರು ಕೂಡ ತಮ್ಮನ್ನು ತಾವು ನಿಯಂತ್ರಣ ಮಾಡ್ಕೊಳ್ಬೇಕಾಗುತ್ತೆ. ಇಲ್ದಿದ್ರೆ ಅಪಾಯಕ್ಕೆ
ಎಡೆ ಮಾಡ್ಕೊಡುವಂತ ಸಾಧ್ಯತೆಗಳಿದಾವೆ ನವಿತಾ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.